ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿ AK ಶೋ. ಇನ್ನು ಮ್ಯಾಚಿಗೆ ಬರೋದಾದರೆ ಇವತ್ತಿನ ಮ್ಯಾಚು ಗೊತ್ತಿರುತ್ತೆ ಅಂದ್ಕೊತೀನಿ. RCB ಮತ್ತು DC ಫೈನಲಿ ಕಪ್ಪು ನಮ್ದಾಯಿತು. ನಾವು ಪ್ರತಿ ಸಲ ಹೇಳ್ತಾ ಇದ್ವಿ ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ. ಸ್ಮೃತಿ ಮಂದನ್ ಅವರು ಪ್ರೆಸೆಂಟೇಷನಲ್ಲಿ ಹೇಳಿಬಿಟ್ರು ಈ ಸಲ ಕಪ್ ನಮ್ಮದೇ ಅಲ್ಲ, ಈ ಸಲ ಕಪ್ ನಮ್ಮದು ಆಲ್ರೆಡಿ, ಅಂದರೆ ನಮ್ದು ಆಗಿಬಿಟ್ಟಿದೆ ಅಂತ. ಸೊ ಇನ್ನು ಮ್ಯಾಚ್ ರಿವ್ಯೂ ಬಗ್ಗೆ ನಂಗೆ ಹೇಳೋಕ್ಕೆ ಇದಿಲ್ಲ. ಅವಾಗ ಕಪ್ ಗೆದ್ದಿದ್ದೀವಲ್ಲ, ಸೊ ಯಾರ ಬಗ್ಗೆ ಏನು ಪಾಯಿಂಟ್ ಹೇಳಿದ್ರು ಏನಿಲ್ಲ, ಬಟ್ ಶಾರ್ಟಾಗಿ ಹೇಳ್ಬಿಡ್ತೀನಿ ಏನು ಮ್ಯಾಚ್ ಏನಾಯಿತು ಅಂತ. ಸೊ DC ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಚೂಸ್ ಮಾಡಿಕೊಂಡ್ರು. ಅದರಲ್ಲಿ ತುಂಬ ಚೆನ್ನಾಗೇ ಅವ್ರು ಸ್ಟಾರ್ಟ್ ತೊಗೊಂಡ್ರು. ಶಿಫಾಲಿ ವರ್ಮಾ ಮತ್ತು ಮೆಗ್ಲೆನಿಂಗ್ ಅವರು. ಶಫಾಲಿ ಅವರು ಅಂದರೆ 44 ರನ್ ಹೊಡೆದ್ರು 27 ಬಾಲಲ್ಲಿ. ಆಮೇಲೆ 23 ರನ್ನು ಮೆಗ್ಲೆನಿಂಗ್ ಅವ್ರು ಹೊಡೆದ್ರು. ಇನ್ನು ಅವ್ರದ್ದು ಹೆಂಗಪ್ಪ ಅಂದ್ರೆ 6 ಓವರಿಗೆ 61 ರನ್ ಹೊಡೆದವ್ರು. 6 ಓವರಿಗೆ 61 ರನ್ ಹೊಡೆದವ್ರೆ. 10 ಓವರಿಗೆ 72 ರನ್. ದೊಡ್ಡ ಒಂದು ಇದಾಯ್ತಲ್ಲಿ. ಆ್ಯಕ್ಚುಲಿ ಶಫಾಲಿ ವರ್ಮಾ ಅವರು ಔಟ್ ಆದಮೇಲೆ ಮೊಲಿನಿಕ್ಸ್ ಅವ್ರು ವಿಕೆಟ್ ತೊಗೊಂಡಿದ್ದು. ಆಮೇಲೆ ನೆಕ್ಸ್ಟ್ ಬಂದಿದ್ದು ರೋಡ್ರಿಗ್ಸ್ ಫಸ್ಟ್ ಬಾಲ್ ಔಟು. ಅದಾದಮೇಲೆ ಎಲಿಸ್ ಕ್ಯಾಪ್ಸಿ ಅವ್ರು ಬಂದರು, ಅವರು ಫಸ್ಟ್ ಬಾಲ್ ಔಟು. 2 ಕಂಟಿನ್ಯೂಸ್ ಡಕ್ಔಟ್ ಆಯಿತು. ಅದಾದಮೇಲೆ ನೋಡೋದಾದರೆ ಅಂದರೆ ಇವರು 10 ಓವರಿಗೆ ಸ್ಕೋರ್ ಮಾಡಿದ್ದು 72 ರನ್. 6 ಓವರಿಗೆ 61 ಇತ್ತು, 10 ಓವರಿಗೆ 72 ಅಂದರೆ 4 ಓವರಲ್ಲಿ ಇವ್ರು ಸ್ಕೋರ್ ಮಾಡೋದು ಬರೀ 11 ರನ್. ಇನ್ನು ಅದಾದಮೇಲೆ 15 ಓವರ್ಸ್ಗೆ ಇವರು ಸ್ಕೋರ್ ಮಾಡಿದ್ದು ಅಂದರೆ ಟೋಟಲ್ 90 ರನ್ಸ್ ಆಗಿತ್ತು 15 ಓವರ್ಗೆ. ಅಷ್ಟರಲ್ಲಿ ಮೆಗ್ಲೆನಿಂಗ್ ಅವರು ಹೋಗಿದ್ದರು, 4 ವಿಕೆಟು 5 ವಿಕೆಟು ಎಲ್ಲ ಹೋಗಿತ್ತು. ಅದೇ ಇನ್ನು ಲಾಸ್ಟು ಚೆನ್ನಾಗಿ ಆಡಿದ್ದಂದರೆ ರಾಧಾ ಯಾದವ್. ಅವರು 12 ರನ್ ಹೊಡೆದ್ರು 9 ಬಾಲಲ್ಲಿ. ಇನ್ನೂ ಚೆನ್ನಾಗಿ ಆಡ್ತಾಯಿದ್ರು, ಬಟ್ ಮೊಲಿನಿಕ್ಸ್ ಅವ್ರ ಥ್ರೋ ಏನು ಎಸೆದ್ರು ರನ್ಔಟ್ ಆದರು ಅವರು. 38 ಸರ್ಕಲಲ್ಲೇ ಬಾಲ್ ಹೋಗಿತ್ತು, ಬಟ್ ಅವ್ರು ಎಸೆದಂಥ ಥ್ರೋ ಅಕ್ಯುರೇಟ್ ಆಗಿತ್ತು, ಅಂದರೆ ಡೈರೆಕ್ಟ್ ಹಿಟ್ಟು. ಸೊ ಹಾಗಾಗಿ ರಾಧಾ ಯಾದವ್ ಅಲ್ಲಿ ಔಟ್ ಆದರು. ತುಂಬ ಡಿಸಪಾಯಿಂಟ್ ಆದರು ಅವರು. ಆ್ಯಕ್ಚುಲಿ ಅಂದರೆ ಕ್ಯಾಚ್ ಔಟ್ ಆಗಿದ್ದರೆ ಅದು ಬೇರೆ ಆಗ್ತಿತ್ತು, ಬಟ್ ರನ್ಔಟ್ ಆದಾಗ ಎಲ್ರಿಗೂ ಬೇಜಾರಾಗಿ ಆಗುತ್ತೆ. ಬಟ್ ಅವ್ರ ಫಾಲ್ಟ್ ಅದು, ಅಲ್ಲಿ ರನ್ ಇರಲಿಲ್ಲ ಆ್ಯಕ್ಚುಲಿ. ಸೊ ಅವ್ರೊಂದು ಸ್ವಲ್ಪ ಓಡಿ ಕಾಲು ಸ್ಲಿಪ್ ಆಯಿತು, ಏನೋ ವಾಪಸ್ ಬರೋಕ್ಕಾಗಲಿಲ್ಲ ಅವ್ರಿಗೆ ಕ್ರೀಸ್ ಒಳಗಡೆ. ಇನ್ನು ಅವ್ರದ್ದು ಟೋಟಲ್ ಸ್ಕೋರ್ ಆಗಿದ್ದು 113. ಸೊ ಇನ್ನು RCB ಬ್ಯಾಟಿಂಗ್ ಬರೋದಾದರೆ ಸ್ಕೋರ್ ತುಂಬ ಕಮ್ಮಿ ಇತ್ತಂತ ನಮ್ಮವ್ರು ಸ್ಟಾರ್ಟೇ ತುಂಬ ಸ್ಲೋ ಮಾಡಿದ್ದು. ಅಂದರೆ ಸೋಫಿ ಡಿವೈನ್ ಅಂದರೆ ಹೊಡೆಯೋಕ್ಕಂತಲೇ ಹೋಗ್ತಾಯಿದ್ರು, ಬಟ್ ಕರೆಕ್ಟಾಗಿ ಕನೆಕ್ಟ್ ಆಗ್ತಾ ಇರಲಿಲ್ಲ. ಫಸ್ಟ್ 6 ಓವರ್ಸಲ್ಲಿ ಹೇಳೋದಾದರೆ ನಾವು 6 ಓವರಿಗೆ ಸ್ಕೋರ್ ಮಾಡಿದ್ದು ಬರೀ 25 ರನ್. ಸ್ಮೃತಿ ಮಂದನ ಅವರು ಟೋಟಲ್ ಸ್ಕೋರ್ ಮಾಡಿರೋದು 31, ಅದು 39 ಬಾಲ್ ಆಡಿ. ಇದಕ್ಕೆ ಆಮೇಲೆ ಬರ್ತೀನಿ ಮತ್ತೆ. ಇನ್ನು ಸೋಫಿ ಡಿವೈನ್ ಅವ್ರ ಬಗ್ಗೆ ಹೇಳೋದಾದರೆ 32 ರನ್ನು 27 ಬಾಲು. 6 ಓವರಿಗೆ 25 ಆಗಿತ್ತು. 7ನೇ ಓವರಿಗೆ ರಾಧಾ ಯಾದವ್ ಅವರಿಗೆ 1 ಓವರಲ್ಲಿ 18 ರನ್ ಹೊಡೆದ್ರು. ಅಲ್ಲೇ ಆ್ಯಕ್ಚುಲಿ ನಮ್ಮ ಸ್ಕೋರ್ ಒಳಗಡೆ ಬಂದಿದ್ದು. ಇಲ್ಲಾಂದರೆ ನಾವು ಚೇಸ್ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಹಿಂದ್ಗಡೆ ಆಗಿದ್ವಿ, ಅಲ್ಲೇ ಒಳಗಡೆ ತಂದಿದ್ದು ಸೋಫಿ ಡಿವೈನ್ ಅವರು. ಆ ಒಂದು ಓವರಲ್ಲಿ 18 ರನ್ನು, ಒಂದು 2-3 4 1 6 ಏನೋ ಹೊಡೆದ್ರು ಅದರಲ್ಲಿ. ಸೊ ಅಲ್ಲಿ 18 ರನ್ ಬಂತು. ಅದಾದಮೇಲೆ ಸೋಫಿ ಡಿವೈನ್ ಅವರು ಔಟ್ ಆದರು. ಆಮೇಲೆ ಬಂದಿದ್ದು ಎಲಿಸಾ ಪೇರಿ ಅವರು. ಅಗೇನ್ ಅಮೇಝಿಂಗ್ ಬ್ಯಾಟಿಂಗ್ ಸ್ಕಿಲ್ಸ್, ಅಮೇಝಿಂಗ್ ಬ್ಯಾಟ್ಸ್ಮನ್. 35 ರನ್ ಹೊಡೆದ್ರು ಅವರು 37 ಬಾಲಲ್ಲಿ. ಸೊ ಇನ್ನು ಪೇರಿ ಅವ್ರು ನಾಟ್ ಔಟು 35-37. ಅದು ಆಮೇಲೆ ಸ್ಮೃತಿ ಮಂದನ ಅವರು ಔಟ್ ಆದರು. ಸ್ಮೃತಿ ಮಂದನ ಅವರು ಔಟ್ ಆದಾಗ ಅವರು ಆಡಿರುವಂತಹ ಎಸೆತಗಳು ಅಂದರೆ 39 ಬಾಲ್ಸಲ್ಲಿ 31 ರನ್ನು. ಆ 39 ಬಾಲ್ಸಲ್ಲಿ ಆಡಿರೋದ್ರಲ್ಲಿ ಅವರು 17 ಬಾಲನ್ನು ಇದು ಮಾಡಿದರು, ಏನಪ್ಪ ಡಾಟ್ ಬಾಲ್. 17 ಬಾಲನ್ನು ಡಾಟ್ ಆಡಿದ್ರು. ಎಲಿಸಾ ಪೇರಿ ಅವರು ಅವಾಗ ಒಂದು 4 ಹೊಡಿತಾಯಿದ್ರು, ಸ್ಕೋರ್ನ ಒಳಗಡೆ ತೊಗೊಂಬರ್ತಾಯಿದ್ರು. ಇವ್ರು ನೋಡಿದ್ರೆ ಡಾಟ್ ಬಾಲ್ಸನ್ನ ಜಾಸ್ತಿ ಆಡ್ತಾ ಹೋದರು ಸ್ಮೃತಿ ಮಂದನ್ ಅವರು. ಅದೇ ಹೇಳಿದೆ, ನಾನು ಜಾಸ್ತಿ ಕಂಪ್ಲೇಂಟ್ ಮಾಡೋಕ್ಕೆ ಹೋಗಲ್ಲ. ಆ ರೀತಿ ಒಂದು ಇನ್ನಿಂಗ್ಸ್ ಪಾರ್ಟ್ನರ್ಶಿಪ್ ಬೇಕಾಗಿತ್ತು. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಜಾಸ್ತಿ ಕಂಪ್ಲೇಂಟ್ ಮಾಡಲ್ಲ, ಮ್ಯಾಚ್ ಒಳಗಡೆ ಇತ್ತು ಅಂತ. ಬಟ್ ಅವ್ರು ಅಷ್ಟೊಂದು ಡಾಟ್ ಬಾಲ್ ಆಡಬಾರ್ದಾಗಿತ್ತು. ಇನ್ನು ಅದು ಬಿಟ್ಟರೆ ರಿಚಾ ಘೋಷ್ ಅವ್ರು ಬಂದರು, 17 ರನ್ ಹೊಡೆದ್ರು 14 ಬಾಲಲ್ಲಿ. ಅದೇ ವಿನ್ನಿಂಗ್ ಸ್ಕೋರ್ ಅವರೇ ಹೊಡೆದಿದ್ದು ಲಾಸ್ಟ್ 3rd ಬಾಲ್ ಅನ್ಕೊತೀನಿ. ಸೊ ಅಲ್ಲಿಗೆ ನಾವು ಕಪ್ಪನ್ನು ಗೆದ್ವಿ. ಇನ್ನು ಬೆಸ್ಟ್ ಬೌಲಿಂಗ್ ಅಂದರೆ ಇದು ಮೊಲಿನಿಕ್ಸ್ ಅವರು. ಫಟಾಫಟ್ ಅವರು 4 ಓವರಲ್ಲಿ 3 ವಿಕೆಟ್ ತೆಗೆದ್ರು. ಅದು ಒಂದು ಸ್ಟಾರ್ಟಿಂಗ್ ಇವ್ರದ್ದು ಅನ್ಕೊತೀನಿ,
ಶಫಾಲಿ ವರ್ಮಾ ಮತ್ತು ಅದೇ ಎಲಿಸಾ ಕ್ಯಾಪ್ಸಿ ಮತ್ತು ರೋಡ್ರಿಕ್ಸ್ ಅವ್ರದ್ದು 3 ವಿಕೆಟು. ಇನ್ನು ಶ್ರೇಯಾಂಕ ಪಾಟೀಲ್ ಅವರು ಅಗೇನ್ ಅಮೇಝಿಂಗ್ ಬಾಲಿಂಗ್. 3.3 ಓವರ್ಸಲ್ಲಿ ಅವರು ಬರೀ 12 ರನ್ ಕೊಟ್ಟು 4 ವಿಕೆಟ್ ತೊಗೊಂಡಿದ್ದಾರೆ. ಕನ್ನಡತಿ ಅವ್ರ ಬಾಲಿಂಗ್ ಮತ್ತು ಅದ್ರ ಜೊತೆ ಪರ್ಪಲ್ ಕ್ಯಾಪ್ ಹೋಲ್ಡರ್ ಕೂಡ ಆದರು ಇವತ್ತು 4 ವಿಕೆಟು, ಮೊನ್ನೆ ಒಂದು 4 ವಿಕೆಟು, ಅದಕ್ಕಿಂತ ಮುಂಚೆ ಒಂದು 2 ವಿಕೆಟು. ಅವ್ರು ಯಾವಾಗ ಬಾಲಿಂಗ್ ಹಾಕೋಕ್ಕೆ ಚಾನ್ಸ್ ಸಿಕ್ಕಿದೆಯೋ ಆವಾಗ ಅವ್ರು ಬೆಸ್ಟ್ ಸ್ಪೆಲ್ಲೇ ಹಾಕಿರೋದು. ಈ ಒಂದು ಸೀಸನ್ನಲ್ಲಿ ಅವರು ತುಂಬಾ ಚೆನ್ನಾಗಿ ಬಾಲಿಂಗ್ ಹಾಕಿದ್ದಾರೆ. ಇನ್ನು ಮ್ಯಾಚ್ ಆದಮೇಲೆ ಐ ಫೆಲ್ಟ್ ವೆರಿ ಬ್ಯಾಡ್ ಫಾರ್ ಡೆಲ್ಲಿ. ಯಾಕಂದರೆ ಡೆಲ್ಲಿಯವರು ಸೀಸನ್ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ತುಂಬ ಚೆನ್ನಾಗಿ ಆಡ್ಕೊಂಡ್ಬಂದಿದ್ರು. ಸ್ಪೆಷಲಿ ಮೆಗ್ಲ್ಯಾನಿಂಗ್ ಅವರು ಈ ಮ್ಯಾಚ್ಗಿಂತ ಮುಂಚೆ ನೋಡೋದಾದರೆ ಲೀಡಿಂಗ್ ರನ್ ಸ್ಕೋರರ್ ಇದ್ರು ಅವರು. ನೀವು ಅವ್ರ ಬ್ಯಾಟಿಂಗು ಅಥವಾ ಸ್ಮೃತಿ ಅವರ ಬ್ಯಾಟಿಂಗ್ ಕಂಪೇರ್ ಮಾಡ್ತಾಯಿಲ್ಲ, ಬಟ್ ನೀವು ಯಾವಾಗ ಆ ರೀತಿಯಾಗಿ ನೋಡ್ತಿರೋ ಮೆಗ್ಲ್ಯಾನಿಂಗ್ ವಾಸ್ ಸೂಪರ್. ಬೇರೆ ಕಂಟ್ರಿಯಿಂದ ಇಲ್ಲಿ ಬಂದು ಆ ಟೀಮ್ನ ಲೀಡ್ ಮಾಡಿ ಫೈನಲ್ ಕರ್ಕೊಂಬಂದು ಈ ರೀತಿ ಸೋತಾಗ ತುಂಬ ಇದಾಗುತ್ತೆ. ಆ್ಯಕ್ಚುಲಿ ಅಂದರೆ ಅವ್ರು ಇದಲ್ಲ, ಲಾಸ್ಟ್ ಟೈಮ್ ಕೂಡ ವುಮೆನ್ಸ್ ಅವರು ಫೈನಲ್ಸ್ ಬಂದಿದ್ದರು, ಆವಾಗ ಮುಂಬೈ ಜೊತೆ ಸೋತರು. ಸೊ 2 ಸಲ ಆಡಿರೋ 2 ಸೀಸನಲ್ಲಿ 2 ಸಲನೂ ಫೈನಲ್ ಬಂದಿದ್ದಾರೆ ಅವರು. ಸೊ ಆಬ್ವಿಯಸ್ಲಿ ದೇ ಫೀಲ್ ಬ್ಯಾಡ್. ಮೆಗ್ಲ್ಯಾನಿಂಗ್ ಅವರು ಮ್ಯಾಚ್ ಆದಮೇಲೆ ಒಂದು ಸೈಡಲ್ಲಿ, ಅಂದರೆ ಡ್ರೆಸ್ಸಿಂಗ್ ರೂಮ್ ಇದಿರುತ್ತಲ್ಲ ಅಲ್ಲಿ ಸೈಡಲ್ಲಿ ಅಳ್ತಾಯಿದ್ರು. ಏನು ಮಾಡೋಕ್ಕಾಗಲ್ಲ ಪಾಪ. ಹಿಂಗೆ ಅಂದರೆ ಕವರ್ ಮಾಡಿದ್ರು ಅವರು, ತಮ್ಮ ಒಂದು ಟವಲ್ ಅಥವಾ ಹ್ಯಾಂಡ್ ಕರ್ಚಿಪ್ ಏನಿದ್ರು ಅದರಿಂದ ಕವರ್ ಮಾಡಿ, ಅಂದರೆ ಕಣ್ಣಿಂದ ಫುಲ್ಲು ನೀರು ಇನ್ನೇನು ಬೀಳುತ್ತೋ ಆ ಲೆವೆಲ್ಗೆ ಫುಲ್ ಫೀಲ್ ಆಗಿದ್ರು ಅವರು. ಆ ಫೀಲಿಂಗ್, ಆ ದುಃಖ ಏನಿರುತ್ತೋ ಓನ್ಲಿ RCB ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. RCB ಪೀಪಲ್ ಕ್ಯಾನ್ ಫೀಲ್ ದ್ಯಾಟ್. ಯಾಕಂದರೆ ವಿ ಹ್ಯಾವ್ ಗಾನ್ ಥ್ರೂ ದ್ಯಾಟ್. ನಮಗೂ ಸುಮಾರು ಸರ್ತಿ ಫೈನಲ್ ಸೆಮೀಸ್ ಬಂದು ಹೋಗಿದ್ದೀವಲ್ಲ. ಸೊ ಈಗ ಅವರು ಒಂದು ಏನು ಫೀಲ್ ಮಾಡ್ಕೊತಿದ್ದಾರೆ, ವಿ ಕ್ಯಾನ್ ಫೀಲ್ ದ್ಯಾಟ್. ಬಟ್ ನಾವೇ ಇದ್ವಿ, ಇನ್ನು ಗೆಲ್ಲಬೇಕಾಗಿತ್ತು. ಬಿಕಾಸ್ ಯಾಕಂದರೆ ಅವ್ರಿಗಿಂತ ಜಾಸ್ತಿ ವೇಟ್ ಮಾಡಿದ್ದು ನಾವೇ. ಸೊ ನಮಗೆ ಆ ಒಂದು ಬ್ರೇಕ್ ಥ್ರೂ ಬೇಕಾಗಿತ್ತು, ಕಪ್ ಬೇಕಾಗಿತ್ತು. ತುಂಬ ಜನ ಟ್ರೋಲ್ ಮಾಡ್ತಾಯಿದ್ರು, ನಾಟ್ RCB ಫ್ಯಾನ್ಸ್ ಬಟ್ ಔಟ್ಸೈಡರ್ಸ್ ಆಗಿರ್ಬೋದು, ಅಥವಾ ಬೇರೆ ಸ್ಟೇಟ್ದವರು ಒಂಥರ RCB ಗೆಲ್ಲಲ್ಲ, ಮೆನ್ಸ್ ಆಗಲಿ ವುಮೆನ್ಸ್ ಆಗಲಿ ಯಾರೇ ಆದರೂ ಗೆಲ್ಲಲ್ಲ ಅಂತ ಹೇಳ್ತಾಯಿದ್ರು. ಯಾರಾದರೂ ಒಬ್ರು ಗೆದ್ದರೆ ನನ್ನ ಹೆಸರು ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಅಂತೆಲ್ಲ ಡೈಲಾಗ್ ಹೊಡೆದಿದ್ರು. ಅವರೆಲ್ಲ ಎಲ್ಲಿದ್ದಾರಂತ ಇವಾಗ ನನಗೆ ಗೊತ್ತಿಲ್ಲ. ಇನ್ನು ಅವರು ಬಿಟ್ಟರೆ ಇನ್ನೊಂದು ಏನಪ್ಪ ಲಕ್ಕಿ ಅಂದರೆ, ನಾನು ಕೂಡ RCB ವಿನ್ ಆಗೋದಕ್ಕೆ ಒಂಥರ ರೀಸನ್ ಅಂತ ಹೇಳ್ಬೋದು. ಯಾಕಂದರೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿರೋದು, ಫಸ್ಟ್ ವಿಡಿಯೋ ಬಂದುಬಿಟ್ಟು ವುಮೆನ್ಸ್ ಪ್ರೀಮಿಯರ್ ಲೀಗ್ ಮೇಲೇ. ಅದು RCB ಮೇಲೆ ನಾನು ಫಸ್ಟ್ ರಿವ್ಯೂ ಮಾಡಿರೋದು. RCB ವರ್ಸಸ್ MI ಅಥವಾ ಯಾವುದೋ ಇತ್ತು, GT ಅನ್ಕೊತೀವಿ, ಕರೆಕ್ಟಾಗಿ ನೆನಪಿಲ್ಲ. ಬಟ್ ಈ ಮ್ಯಾಚ್ಗೆ ನಾನು ಒಂಥರ ಲಕ್ಕಿ ಇದ್ದಂಗೆ. ನಾನು ಸ್ಟಾರ್ಟ್ ಮಾಡಿದ್ದು ನಮ್ಮ ಹುಡುಗಿರು ಕಪ್ ಹೊಡೆದ್ಬಿಟ್ರು RCBಗೆ. ಸೊ ಐ ಹ್ಯಾವ್ ಅ ಗಟ್ ಫೀಲಿಂಗ್. ನನಗೆ ಏನು ಅನಿಸುತ್ತೆ ಅಂದರೆ RCB ಮೆನ್ ಅವರು ಈ ಸಲ ಹೊಡಿತಾರೆ ಕಪ್ ಅಂತ ಐ ಹ್ಯಾವ್ ಅ ಗಟ್ ಫೀಲಿಂಗ್. ಬೇರೆಯವ್ರು ನನಗೆ ಗೊತ್ತಿಲ್ಲ, ಬಟ್ ನನಗೆ ಯಾಕೋ ಅನ್ನಿಸ್ತಾ ಇದೆ RCB ಅವರು ಮೆನ್ಸ್ ಈ ಸಲ ಕಪ್ ಹೊಡಿತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಗೊತ್ತಿಲ್ಲ ನನಗೆ ಏನಕ್ಕೆ ನಂಗೆ ಇದೆ ಅಂದರೆ ಹೇಳಬೇಕು ಅಥವಾ ಏನು ರಿಸರ್ಚ್ ಮಾಡ್ದೇನೆ ಹೇಳ್ತಿದ್ದಾನೆ ಅಂತ ಅನ್ಕೋಬೇಡಿ. ಐ ಹ್ಯಾವ್ ಗಟ್ ಫೀಲಿಂಗ್. ನನಗೆ ಅನಿಸುತ್ತೆ ಪಕ್ಕ ಗೆಲ್ತಾರೆ ಅಂತ. ಇನ್ನು ಅಪ್ಪು ಸರ್ ಬರ್ತ್ಡೇ ಇತ್ತು ಇವತ್ತು. ಅವ್ರನ್ನ ನಾವು ತುಂಬ ಮಿಸ್ ಮಾಡ್ಕೊತೀವಿ. RCB ಅವ್ರು ಗೆದ್ದ ಮೇಲೆ ಒಬ್ರು ಯಾರೋ ಸ್ಟೇಟಸ್ ಹಾಕಿದ್ರು, ಅಂದರೆ ಇದು ಅಪ್ಪು ಸರ್ ಬರ್ತ್ಡೇ ಅವ್ರಿಗೆ ಒಂದು ಒಳ್ಳೆ ಗಿಫ್ಟ್ ಅಂತ. ಸೊ ಈವನ್ ನನಗನ್ಸಿದ್ದು ಅದೇ, ಐ ಫೆಲ್ಟ್ ದ ಸೇಮ್ ಥಿಂಗ್. ಅಪ್ಪು ಸರ್ ಬರ್ಡೇ ದಿನಾನೇ ಮ್ಯಾಚ್ ಇದ್ದು, ಅದು RCB ಅವ್ರು ಫೈನಲ್ಗೆ ಬಂದು ಮ್ಯಾಚ್ ಗೆಲ್ಲೋದಿದೆಯಲ್ಲ, ಇದ್ದಿದ್ದು ಬೇರೆ ಲೆವೆಲ್ಗೆ ಖುಷಿ ಹೋಗುತ್ತೆ. ಇದು ನಮಗೆ ಖುಷಿ ಕೊಡುತ್ತೆ ಆ್ಯಕ್ಚುಲಿ ಎಲ್ರಿಗೂ. RCB ಫ್ಯಾನ್ಸ್ ಆಗಿರ್ಬೋದು, ಪೂರ ಅಂದರೆ ಯಾವ ಕರ್ನಾಟಕದ ಜನತೆ ಇದು, ದೇ ಆಲ್ ಫೀಲ್ ಪ್ರೌಡ್ ಆಫ್ ದೀಸ್ ವುಮೆನ್ಸ್. ಇವತ್ತು ಆಡಿರುವಂಥ ಪ್ರತಿಯೊಬ್ಬ ಆಟಗಾರರು
ಇಷ್ಟೇ ಕಪ್ ಗೆದ್ವಿ. ಐ ಹ್ಯಾವ್ ಲಿಟ್ರಲಿ ನನಗೆ ಏನು ವರ್ಡ್ಸ್ ಬರ್ತಾ ಇಲ್ಲ ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ. ಇಷ್ಟೋ ತನಕನೂ ಅದೇ ಗುಂಗಲ್ಲಿದ್ದೆ ನಾನು. ಟೈಮ್ ನೋಡಿದ್ರೆ ಇವಾಗ ರಾತ್ರಿ 2:30 AM ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಅಷ್ಟೇ, ಇನ್ನು ಮೆನ್ಸ್ ಬರುತ್ತೆ ನೋಡೋಣ, ಆವಾಗ ಮತ್ತೆ ನಿಮಗೆ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ರೀಲ್ಸ್ ಅದು ಇದು ಅಂತ ಶೇರ್ ಮಾಡ್ತಿರ್ತೀನಿ. ನೀವು ಪ್ಲೀಸ್ ದಯವಿಟ್ಟು ಆ ರೀಲ್ಸ್ನ ನೋಡಿ, ಶಾರ್ಟ್ ವಿಡಿಯೋಸ್ ಆಗಿರ್ಬೋದು. ಹಾಗೆ ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸ್ವಲ್ಪ ಫ್ರೆಂಡ್ಸ್ ಹೇಳಿದ್ರು ನೋಟಿಫಿಕೇಷನ್ ಬರ್ತಾ ಇಲ್ಲ ಅಂತ, ನನಗೂ ಗೊತ್ತಿಲ್ಲ. ಬಟ್ ನೀವು ಒಂದು ಸಲ ಟ್ರೈ ಮಾಡಿ, ಇನ್ನೊಂದು ಸಲ ಬೆಲ್ನ ಕ್ಲಿಕ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ವೀಡಿಯೋಸ್ಗಳನ್ನು ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಗುಡ್ ನೈಟ್, ಬಾಯ್ ಬಾಯ್.